ಕ್ರಿಶ್ಚಿಯನ್ ಇದರಲ್ಲಿ ಸೇರಿಸಿ ಸೋನಿಯಾ ಗಾಂಧಿ ಅವರಿಗೆ ಇದರಲ್ಲಿ ಒಂದು ಲೋಪದೋಷವಾಗಿದೆ. ಅದನ್ನ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ನಾವೆಲ್ಲರೂ ಕೂಡ ಒಂದು ಸರ್ಕಲ್ ಮಾಡೋಣ. ನೋಡಿ, ಮಧ್ಯದಲ್ಲಿ ರಾಯಲ್ ಸರ್ಕಲ್ ಅಲ್ಲಿ ಎಲ್ಲರೂ ಕೈ ಹಿಡ್ಕೊಂಡು ಮಾನವ ಸರಪಳಿ ಮಾಡಬೇಕು. ಬಂಧುಗಳೇ, ಇದು ಈ ನೆಲದ ಕಾನೂನುಗಳಿಗೆ ವ್ಯತಿರಿಕ್ತವಾಗುವುದಿಲ್ಲ. ಜಾತಿಗಳನ್ನು ಸೃಷ್ಟಿಸುವ ಸರ್ಕಾರದ ಹುನ್ನಾರಕ್ಕೆ ಒಂದೆರಡು ವಿಚಾರಗಳನ್ನ ಈ ಸಭೆಯ ಮುಂದಿರಬೇಕು. ಆಮೇಲೆ ನಾವೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಡಿಸಿ ಆಫೀಸಿಗೆ ಹೋಗಿರುತ್ತೆ. ಜಾತಿಗಳನ್ನು ಒಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಜಾಗೃತಿ ವೇದಿಕೆ ವತಿಯಿಂದ ಹಿಂದೂಗಳನ್ನ ಬೇರ್ಪಡಿಸುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡಿಕೊಂಡು ಶೀಘ್ರವೇ ಈ ಸರ್ಕಾರದ ಲಿಸ್ಟ್ ಅನ್ನು ರದ್ದುಪಡಿಸಬೇಕು ಅಂತೇಳಿ ಇವತ್ತು ಎಲ್ಲ ಸಮುದಾಯದ ಜನಗಳು ಇವತ್ತು ಕೇಳ್ಕೊಳ್ತಾರೆ. ಇದರ ಹಸ್ತಾಂತರವಾದರೆ ತಪ್ಪೇನು ಎನ್ನುವ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸಬೇಕು. ಧಿಕ್ಕಾರ 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 ಧಿಕ್ಕಾರ. ದಯವಿಟ್ಟು ಬಂದು ಒಂದೆರಡು ಮಾತುಗಳನ್ನ ವೇದಿಕೆ ಮೇಲೆ ಹೇಳಬೇಕು. ಒಂದೆರಡು ಸಮುದಾಯಗಳು ಬೇಗ ರೆಡಿಯಾಗಿ ಆಮೇಲೆ ನಮ್ಮ ಮೆರವಣಿಗೆ ಮುಂದುವರಿಯುತ್ತೆ. ಬೆಳ್ಳಾರಿಯ ಹುಡಿ ಬಿಸಿಲಿನಲ್ಲಿ ನಮ್ಮನ್ನು ಎದುರಿಸಲಿಲ್ಲ. ಇವತ್ತು ಅನ್ನೋದಿಲ್ಲ. ಆದ್ರೆ ಇವತ್ತು ನೀವು ಸರ್ಕಾರದ ಲಿಸ್ಟ್ ಅಂತ ಏನು ಮಾಡಿದ್ದೀರಿ, ಅದು ಎಲ್ಲ ಸಮುದಾಯ ಜನಗಳಿಗೆ ಬಹಳಷ್ಟು ನೋವಾಗಿದೆ. ಶೀಘ್ರವೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಈ ಸರ್ಕಾರದ ಲಿಸ್ಟ್ ಅನ್ನು ರದ್ದುಪಡಿಸಿ ಮತ್ತೆ ನಮ್ಮ ಹಿಂದೂಗಳಿಗೆ ಅಟ್ಯಾಚ್ ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಇಂಥ ಅನ್ಯಾಯದ ಕೆಲಸಗಳು ಸರ್ಕಾರ ಇನ್ನು ಮುಂದೆ ಯಾವತ್ತೂ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಇಡೀ ಎಲ್ಲಾ ಸಮುದಾಯದ ಹಿಂದೂಗಳಲ್ಲಿ ಇರ್ತಕ್ಕಂಥ ಅನೇಕ ಜಾತಿಗಳನ್ನ ಕ್ರಿಶ್ಚಿಯನ್ ಅಂತೇಳಿ ಸೇರ್ಪಡೆ ಮಾಡಿದೆ. ಇದು ಯಾವ ಸಂವಿಧಾನ, ಯಾವ ಕಾಯ್ದೆ ಯಾವತ್ತೂ ನೋಡಲಾರದಂಥದ್ದು ಇವತ್ತು ಸರ್ಕಾರ ದುರುದ್ದೇಶ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಮಿತ್ರರು ಕೇಳಿದಾಗ ಸಮಾನತೆ ಹಿಂದಕ್ಕೆ ಎಲ್ಲ ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತೀವಿ. ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ್ಮೇಲೆ ಅವ್ರಿಗೆ ನೀವು ಕ್ರಿಶ್ಚಿಯನ್ ಅಂತ ಅಷ್ಟೇ ಬೆಳೆಸಿ ಸ್ವಾಮಿ, ನೀವು ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ವೀರಶೈವ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು, ಲಂಬಾಣಿ ಕ್ರಿಶ್ಚಿಯನ್ನು, ಈ ರೀತಿಯಾಗಿರ್ತಕ್ಕಂಥ ರಾಜಕಾರಣದ ಬುದ್ಧಿಯನ್ನು ಸೇರಿಸಿ ಇವತ್ತು ಹಿಂದೂಗಳನ್ನ